ಸ್ನೇಹಿತರೆ, ಇವತ್ತು ಹಿಂದೂ ಧರ್ಮದ ಬಗ್ಗೆ ಎರಡು ಮಾತನಾಡಲಿಕ್ಕೆ ಬಯಸ್ತೇನೆ. ಹಿಂದೂ ಧರ್ಮ ಎಲ್ಲರಿಗೂ ಒಂದು ಜಾಗೃತಿ ಮೂಡಿಸುವಂತಹ ಧರ್ಮ, ಬಿಟ್ಟು ಹೆದರಿಸಿ ಮುನ್ನಡೆಯುವಂತಹ ಧರ್ಮವಲ್ಲ. ನಾನು ಹೇಳಿದ ಹಾಗೆ ಕೇಳಬೇಕು, ಇಲ್ಲದಿದ್ದರೆ ನೀನು ನರಕಕ್ಕೆ ಹೋಗ್ತೀಯಾ ಹೇಳುವಂತಹ ಧರ್ಮವಲ್ಲ. ನೀನು ವಿಚಾರ ಮಾಡು, ಜ್ಞಾನ ಸಂಪಾದಿಸು, ಜ್ಞಾನಿಗಳ ಸಂಪರ್ಕದಲ್ಲೇ ಇರು, ಅವರು ಹೇಳಿದ ದಾರಿಯಲ್ಲೇ ಮುನ್ನಡೆ ಹೇಳುವಂತಹ ಧರ್ಮವೇ ಹಿಂದೂ ಧರ್ಮ. ಇಲ್ಲಿ ಪ್ರಶ್ನೆಗಳನ್ನು ಕೇಳಿ ಜ್ಞಾನ ಸಂಪಾದಿಸಬೇಕು. ಹಿಂದೂ ಧರ್ಮ ಒಂದು ಪುಸ್ತಕದಿಂದ ನಡೆಯುವಂತಹ ಧರ್ಮವಲ್ಲ. ಇಲ್ಲಿ ಯೋಗ ಇದೆ, ಧ್ಯಾನ ಇದೆ, ತಂತ್ರ ಇದೆ, ಮಂತ್ರ ಇದೆ, ಭಕ್ತಿ ಇದೆ, ಕರ್ಮ ಇದೆ, ಜ್ಞಾನ ಇದೆ. ಪ್ರತಿಯೊಬ್ಬರಿಗೂ ಅವರದೇ ಆದಂತಹ ಮಾರ್ಗಗಳಿವೆ. ಯಾರು ಭಾವುಕರಾಗುತ್ತಾರೋ ಅವರಿಗೆ ಭಕ್ತಿ ಇದೆ. ಯಾರು ಕರ್ಮ ಮಾಡುತ್ತಾರೋ ಕರ್ಮಯೋಗವಿದೆ. ಪ್ರತಿಯೊಬ್ಬನೂ ಅವನದ ಮಾರ್ಗದಲ್ಲಿ ನಡೆಯಬಹುದು. ತರ್ಕ ಮಾಡಿ ಜ್ಞಾನವನ್ನು ಸಂಪಾದಿಸಬಹುದು. ಕರ್ಮ ಮಾಡುವವರಿಗೆ ಕರ್ಮಯೋಗವಿದೆ. ಇಲ್ಲಿ ನಾಸ್ತಿಕರೂ ಇದ್ದಾರೆ, ಆಸ್ತಿಕರೂ ಇದ್ದಾರೆ. ಇಲ್ಲಿ ಹಿಂದೂ ಧರ್ಮದಲ್ಲಿ ಸ್ತ್ರೀಯನ್ನು ಅಬಲೆಯನ್ನಾಗಿ ಕಂಡಿಲ್ಲ. ಅದು ಒಂದು ಶಕ್ತಿ ದೇವತೆ. ಅದಕ್ಕೆ ಮನಪೂರ್ವಕವಾಗಿ ನಮಿಸುತ್ತೇವೆ. ಅದೇ ರೀತಿಯಾಗಿ ಪ್ರಕೃತಿಯನ್ನು ತಾಯಿಯಂತ ಕಂಡಂತಹ ಒಂದು ಧರ್ಮ ಇದು ಹಿಂದೂ ಧರ್ಮ. ಸಾವು ಇದು ಒಂದು ಕೊನೆ ಅಂತ ತಿಳಿಯುವುದಿಲ್ಲ. ಅದು ಒಂದು ಮುಕ್ತಿ ಅಥವಾ ಅದು ಒಂದು ಪರಿವರ್ತನೆ ಅಂತ ವಿಚಾರ ಮಾಡುವಂತಹ ಧರ್ಮ. ಇಲ್ಲಿ ಯಾರಿಗೂ ಧರ್ಮ ಪರಿವರ್ತನೆ ಮಾಡಲಾಗುವುದಿಲ್ಲ. ಇಲ್ಲಿ ಹೇಳುವುದು ಅಷ್ಟೇ, ಹಿಂದೂ ಧರ್ಮದಲ್ಲಿ ವಿಶೇಷವಾಗಿ ಹೇಳುವುದು ಅಷ್ಟೇ, ನೀನು ಕರ್ಮ ಮಾಡು, ಫಲದ ಅಪೇಕ್ಷೆ ಮಾಡಬೇಡ, ಸನ್ಮಾರ್ಗದಲ್ಲಿ ನಡೆ, ಮುಕ್ತಿಯನ್ನು ಪಡೆಯುತ್ತೀಯ, ಇನ್ನೊಬ್ಬರಿಗೆ ಯಾವುದೇ ತೊಂದರೆಯನ್ನು ಕೊಡಬೇಡ, ಜ್ಞಾನ ಸಂಪಾದಿಸು ಹೇಳುವಂಥದ್ದೇ ಹಿಂದೂ ಧರ್ಮ ಅಂತ ತಮ್ಮೆಲ್ಲರಿಗೂ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ.